ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಡ್ರಗ್ಸ್ ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡ ಇಬ್ಬರು ನಟಿಯರನ್ನ ಈಗ ಸಿಸಿಬಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಈ ಹೊತ್ತಲ್ಲಿ ನಾವು ಇದನ್ನ ನೋಡ್ತಾ ಹೋದ್ರೆ ಈ ಇಬ್ಬರು ನಟಿಯರಿಗೂ ಇರುವ ಪಾರ್ಟಿ ಕಲ್ಚರ್ನ ಲಿಂಕ್ ಮುಖ್ಯವಾಗಿ ಗಮನಕ್ಕೆ ಬರ್ತಾ ಇದೆ. ಏನು ಈ ಹೊಸ ಜನರೇಷನ್ನು ಮತ್ತೆ ಪಾರ್ಟಿ ಕಲ್ಚರ್? ಒಂದು ಇತ್ತೀಚಿನ ದಶಕಗಳಲ್ಲಿ ಪಾರ್ಟಿ ಕಲ್ಚರ್ ಜಾಸ್ತಿ ಆಗಿದೆ. ಪಾರ್ಟಿ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಹಾಗೆಯೇ ಮನಸ್ಸು ರಿಲ್ಯಾಕ್ಸ್ ಆಗೋದಕ್ಕೆ ಡ್ಯಾನ್ಸ್ ಮಾಡೋದು ಇಂಥದ್ದೆಲ್ಲ ಭಾಳ ಸರಳವಾದ್ದು, ಅದು ಕೂಡ ತಪ್ಪಲ್ಲ. ಆದರೆ ತಪ್ಪು ಯಾವುದು? ಇಡೀ ಈ ಪಾರ್ಟಿ ಕಲ್ಚರ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಸೊ ಅಲ್ಲಿ ಈ ಮಾದಕ ವಸ್ತುಗಳ ಏನಿದೆ ಅದರ ಸರಬರಾಜಾಗೋದು, ಅದಕ್ಕಾಗಿಯೇ ಪಾರ್ಟಿಗಳನ್ನು ನಡೆಸುವಂಥದ್ದು. ಸೊ ಅವರು ತೆಗೆದುಕೊಳ್ಳುವ ಯಾವುದೋ ಒಂದು ಮಾದಕ ವಸ್ತು ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥ, ಆದ್ದರಿಂದ ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಿದ್ದಾರೆ, ಸಮಾಜದ VVIPಗಳು. ಇದಕ್ಕೆ ಹಲವಾರು ತಂಡಗಳು ಕೆಲಸ ಮಾಡ್ತಿವೆ ಇದನ್ನು ಮಾಡೋದಕ್ಕೆ. ಇದು ಪೊಲೀಸರಿಗೆ ಗೊತ್ತಿಲ್ಲ ಅಂತನೂ ಅಲ್ಲ. ಈ ಪಾರ್ಟಿಗಳಲ್ಲೂ ಕೂಡ ಹಲವು ರೀತಿಯ ಪಾರ್ಟಿಗಳಿದೆ. ಈ ಮಾದಕ ವಸ್ತುಗಳಿಗಾಗಿಯೇ ನಡೀತಿರುವಂತಹ ಪಾರ್ಟಿಗಳಿದೆ. ಅದಕ್ಕೆ ಸ್ವಲ್ಪ ವಿಭಿನ್ನವಾದ ರೇವ್ ಪಾರ್ಟಿಗಳಿದೆ. ಸೊ ಅಲ್ಲಿ ಗಾಂಜಾ ಗೀಂಜಾ ಇಂಥದ್ದು ನಡೆಯುವಂಥ ಪಾರ್ಟಿಗಳು, ರೇವ್ ಪಾರ್ಟಿಗಳು ನಡೆಯುತ್ತೆ. ಅದ್ರ ಜೊತೆಗೆ ಡ್ಯಾನ್ಸ್ ಕ್ಲಬ್ಗಳಿವೆ. ಡ್ಯಾನ್ಸ್ ಕ್ಲಬ್ಗಳಲ್ಲೂ ಕೆಲವು ಡ್ಯಾನ್ಸ್ ಕ್ಲಬ್ಗಳಲ್ಲಿ ಬೇರೆ ರೀತಿ ಚಟುವಟಿಕೆಗಳು ನಡೀತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ ಇದರ ಮೇಲೆ ನಿಯಂತ್ರಣ ಇಡಬೇಕಾದ ಪೊಲೀಸರು ನಿಯಂತ್ರಣ ಇಟ್ಟಿಲ್ವೋ ಅನ್ನೋ ಪ್ರಶ್ನೆ ಇದೆ. ಇಟ್ಸ್ ಒನ್ ಪಾರ್ಟ್, ಕಾನೂನಿನ ಪ್ರಶ್ನೆ ಒಂದು ಪಾರ್ಟ್. ಇನ್ನೊಂದು ನೈತಿಕತೆಯ ಪ್ರಶ್ನೆ. ಈಗ ಇಬ್ಬರು ನಟಿಯರು ಸಿಕ್ಕಾಕೊಂಡಿದ್ದಾರೆ. ಮೊದಲನೇದಾಗಿ ಇಬ್ಬರು ನಟಿಯರು ಸಿಕ್ಕಾಕೊಂಡ್ರೆ ಇಡೀ ಸ್ಯಾಂಡಲ್ವುಡ್ ಆಗಿದೆ ಅಂತ ನಾನು ಮಾತನಾಡೋದು ನಾನು ವಿರೋಧ ಮಾಡ್ತೀನಿ, ಅಲ್ವಾ? ಸ್ಯಾಂಡಲ್ವುಡ್ ಮಾಫಿಯಾ, ಸ್ಯಾಂಡಲ್ವುಡ್ ಡ್ರಗ್ ಅನ್ನೋದು ಅಯೋಗ್ಯತದ ಪರಮಾವಧಿ. ಯು ಶುಡ್ ನಾಟ್ ಸ್ಪೀಕ್ ಲೈಕ್ ದಟ್. ಸಮಾಜದಲ್ಲಿ ಯಾರೋ ಇಬ್ಬರು ಕಳ್ಳರಿದ್ದಾರೆ ಅಂದರೆ ಈ ದೇಶವೇ ಕಳ್ಳರ ದೇಶ ಅನ್ನೋದಾಗಲಿ ಇದು ಒಂಥರ ರೋಗಗ್ರಸ್ತ ಮನಸ್ಥಿತಿಯ ಪ್ರತೀಕ. ಅಂಥ ರೋಗಗ್ರಸ್ತ ಮನಸ್ಥಿತಿ ನಮಗೆ ಮಾಧ್ಯಮದಲ್ಲಿ ಕಾಣುತ್ತೆ. ಈಗ ಸ್ಯಾಂಡಲ್ವುಡ್ ಕರ್ಕೊಂಡು ನೀವು ನೋಡಿ, ಅಲ್ಲಿ ಹೋಗ್ಬಿಟ್ಟು ಯಾವುದೋ ನಿರ್ಮಾಪಕನ ಕರ್ಕೊಂಬಂದು ಕೇಳೋದು, ನಿರ್ಮಾಪಕ ಸಂಘದವ್ರು ಕರ್ಕೊಂಡು ಇಬ್ಬರಿದ್ದಾರೆ. ಕ್ರಮ ಏನು ತಗೋತೀರಿ? ಇನ್ನೂ ಈ ಬೆಳಗ್ಗೆ ಚರ್ಚೆ ನೋಡ್ತಿದ್ದೆ. ಅಯೋಗ್ಯರು ಒಬ್ಬ ಸೀನಿಯರ್ ಆ್ಯಂಕರ್ ಮಾತಾಡ್ತಿದ್ರು. ಸೊ ನೀವು ಅವ್ರು ಕುಡಿಸ್ಕೊಬಿಟ್ಟು ಅವ್ನು ಏನು ಹೇಳೋಕ್ಕೆ ಸಾಧ್ಯ? ಅಥವಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ಹೇಳೋಕ್ಕೆ ಸಾಧ್ಯ? ಅವರು ಬಂದು ಈಗ ಅವ್ರ ಮೇಲೆ ಆರೋಪ ಬಂದಿದೆ, ಅರೆಸ್ಟ್ ಆಗಿದೆ ಅಲ್ವಾ? ಸೊ ಬಂದು ಅವ್ರನ್ನ ಯಾವ ರೀತಿ ಕ್ರಮ ತಗೊಳ್ಬೇಕು ಅನ್ನೋ ಚರ್ಚೆ ಮಾಡಬೇಕು. ಅದ್ರ ಜೊತೆಗೆ ಆರೋಪ ಸಾಬೀತಾಗಬೇಕು. ಆದರೆ ನೀವು ಈಗಾಗಲೇ ಅವ್ರನ್ನ ಇಬ್ಬರನ್ನ ಮುಗಿಸ್ಬಿಟ್ಟಿದ್ದೀರಿ. ನಾನು ಅವರು ಪ್ರಾಮಾಣಿಕರು ಅಂತ ಹೇಳ್ತಾ ಇದ್ದೆ, ಬಟ್ ಜಜ್ಮೆಂಟ್ ಕೊಟ್ಟಾಗ್ಬಿಟ್ಟಿದೆ. ಮಾಧ್ಯಮದ ಟ್ರಯಲ್ ಮುಗಿದೋಗ್ಬಿಟ್ಟಿದೆ. ಇನ್ನು ಕಾನೂನು ಟ್ರಯಲ್ ವಿಚಾರಣೆ ನಡೀಬೇಕು. ಸೊ ಈ ರೀತಿ ಇದು ನಡೀತಾ ಅಂಥದ್ದೇನಿದೆ. ಯಾಕೆ ಇವತ್ತಿನ ನಟಿಯರು ಹೀಗಾಗಿ? ನಾನು ಕೂತು ಬೆಳಗ್ಗೆ ಯೋಚನೆ ಮಾಡ್ತಾಯಿದ್ದೆ, ಸೆಲೆಬ್ರಿಟೀಸ್ಗಳನ್ನ ನಾವೆಲ್ಲ ಒಂದು ಕಾಲದಲ್ಲಿ ಆರತಿ, ಭಾರತಿ, ಮಂಜುಳ, ಕಲ್ಪನಾ, ಚಂದ್ರಕಲಾ, ಆ ಕಡೆ ಹೇಮಾಲಿನಿ, ಇನ್ನೊಬ್ಬರು, ಇವರೆಲ್ಲ ನೋಡಿದ್ರು. ಸೊ ಅವರ ಬದುಕಿನ ಸುದ್ದ ನೋವು, ಹತಾಶೆ, ಇನ್ನೊಂದು ಮತ್ತೊಂದು ಎಲ್ಲ ಇತ್ತು. ಆದರೆ ಅವರಿಂದು ಕೂಡ ಮಾದಕ ದ್ರವ್ಯದ ಈ ಹಂತಕ್ಕೆ ಹೋಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಇದು ಬಹುದೊಡ್ಡ ಪಿಡುಗಾಗಿ ಬೆಳೆದಿದೆ ಅಂತ. ಮಾದಕ ದ್ರವ್ಯಕ್ಕೆ ನೀವು ಶರಣಾಗುವುದು ಅನ್ನೋದೇನಿದೆ ಅದು ತುಂಬ ದುರ್ಬಲ ಮನಸ್ಥಿತಿಯ ಪ್ರತೀಕ. ಚಟಗಳೇ ದುರ್ಬಲ ಮನಸ್ಥಿತಿ, ಅವಲಂಬನೆ ಅದು ಅಲ್ಲ. ಒಂದ್ಸಲ ಒಂದು ಚಟ ಶುರು ಮಾಡಿದರೆ ಅದನ್ನ ಅವಲಂಬಿಸ್ತಾ ಆಗ್ತದೆ, ಅದು ಅವಲಂಬನೆ. ಅದು ಯಾಕೆ ಇಂಥ ವಾತಾವರಣ ಸೃಷ್ಟಿಯಾಗ್ತಿದೆ? ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಮಾತನಾಡೋದಾದರೆ, ಈ ಮಾದಕ ದ್ರವ್ಯ ಬರುವುದು ಪೊಲೀಸರಿಗೂ ಗೊತ್ತು, ರಾಜಕಾರಣಿಗಳಿಗೂ ಗೊತ್ತು, ಪತ್ರಕರ್ತರಿಗೂ ಗೊತ್ತು. ಯಾಕೆ ಇದು ಹೊರಗಡೆ ಬಂದಿದೆ ಈಗ? ಸೊ ಇಬ್ಬರು ವ್ಯಕ್ತಿಗಳು ಏನು ಹೊರಗಾಗ್ತವ್ರು ಇದ್ದಾರೆ. ಹೋಗೋ ಮಾತಾಡಿದವರು ಒಬ್ಬರು ಲಂಕೇಶ್ ಅವರ ಮಗನಾಗಿರುವ ಇಂದ್ರಜಿತ್ ಲಂಕೇಶ್, ಇನ್ನೊಬ್ಬರು ಪ್ರಶಾಂತ್ ಸಂಪರ್ಗಿ ಅವರು. ಇಬ್ಬರು ಕೂಡ BJPಯ ಸಿಂಪತೈಸರ್ಸು, BJPಗೆ ಸೇರಿದವರು. ಸಂಪರ್ಗಿ ಅವರಂತೂ ಯಾರೋ ಡ್ರಗ್ ಪೆಡ್ಲರ್ ರಾಹುಲ್ ಜೊತೆ ನಿಂತಿರೋ ಫೋಟೋಗಳೆಲ್ಲ ಬಂದು ಪರಿಚಯ ಇತ್ತು ಅಂತ ಅನಿಸುತ್ತೆ. ಹಾಗಿದ್ದರೆ ಹೊರಗಾಕಿದ್ದೇಕೆ? ಇದರಿಂದ ಬೇರೆ ರಾಜಕೀಯ ಕಾರಣಗಳಿವೆಯಾ? ಇದರ ಹಿಂದೆ ಇದು ಒಂದು BJP ಆಂತರಿಕ ಕಲಹದ ಒಂದು ಭಾಗವಾ? ಆ ರೀತಿ
ಬಳಸಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಇದೆ. ಇದು ಬಹಳ ನಿಗೂಢವಾಗಿದೆ ಅಂತ ನನಗೆ ಅನ್ಸುತ್ತೆ. ಓಕೆ ಓಕೆ. ಇದು ಈಗ ತಗೊಳ್ಳುತ್ತಿರುವ ತಿರುವು ನೋಡಿದ್ರೆ ಪಕ್ಷಗಳ ನಡುವಿನ ಜಗಳ ಕೂಡ ಆಗಿ ಕಾಣಿಸ್ತಾ ಇದೆ. ಆ ಶಾಸಕ ಸಿಕ್ಬಿಡ್ತಾನೆ, ಇವಾಗ ಆಕೆ ಬಾಯಿ ಬಿಟ್ರೆ ಆ ಮತ್ತೊಬ್ಬ ಶಾಸಕ ಲಾಕ್ ಆಗ್ತಾನೆ ಅಂತ ಮಾತುಗಳು ಮೀಡಿಯಾದಲ್ಲಿ ಈಗ ಕೇಳಿಬಿಡ್ತಾ ಇರೋದು. ಒಂದು ಇದಕ್ಕೆಲ್ಲ ರಾಜಕಾರಣ ಸಂಬಂಧ ಇದೆ. ಓಕೆ. ನೀವು ಯಾವುದೋ ಪಕ್ಷಕ್ಕೆ ಇದು ಜೋಡಿಸುವುದೇ ತಪ್ಪು ಅಂತ ನನಗನ್ನಿಸುತ್ತೆ. ಇವನ್ನು ಬಿ ಜೆ ಪಿ ಹೋಗಿರ್ಬೋದು, ಬಿ ಜೆ ಪಿ ಅಧಿಕಾರದಲ್ಲಿದೆ ಏನಾದರೂ ಹೋಗಿರ್ತಾರೆ. ಅವರೇನು ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರಲ್ಲ. 10 ಕೊಟ್ಟರೆ ಇವರು 20 ಕೊಟ್ಟರೆ ಅಲ್ವಾ, 10 ಕೊಟ್ಟರೆ ನಾನು 20 ಕೊಟ್ಟರೆ ನೀನು, ಆಯ್ತಾ. ಇವರಿಗೆ ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ಅವ್ರು ನಟಿ ಮಣಿ ನೋಡಿ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಇವರಿಗೆ ತಕ್ಕೊಂಡು ಹೋಗೋದು. ಸೊ ಬಿ ಜೆ ಪಿ ಜೊತೆಗೆ ಗುರುತಿಸ್ಕೊಂಡ್ರೆ ಅದರಿಂದ ನಾನು ಈ ವಿಚಾರದಲ್ಲಿ ಬಿ ಜೆ ಪಿಯನ್ನು ಟೀಕಿಸಲಾರೆ. ದಟ್ ಇಸ್ ರಾಂಗ್. ಸೊ ಗೊತ್ತಿರಲ್ಲ, ಯಡಿಯೂರಪ್ಪನ ಜೊತೆ ಹೋಗ್ತಾ ಇರೋ ದೃಶ್ಯ ನೋಡಿ. ಯಡಿಯೂರಪ್ಪನ ಪಕ್ಕದಲ್ಲಿ ಯಾರು ಗೊತ್ತಿರಲಿ, ಯಾರೋ ದೊಡ್ಡ ನಟಿ ರಾಗಿಣಿ ದೊಡ್ಡವಳು, ಜನ ಬರ್ತಾರೆ ಸೇರಿಸ್ಕೊಳ್ತಾರೆ. ಹಾಗೆಯೇ ಅವನು ಅವ್ರ ಮಗ ವಿಜಯೇಂದ್ರ ಕೂಡ ಅವ್ರ ಫೋಟೋ ಇದೆ. ಬಿ ಜೆ ಪಿ ಜೊತೆ ಕನೆಕ್ಷನ್ ಇತ್ತು ಅನ್ನೋದು ಭಾಳ ಸ್ಪಷ್ಟವಾದ್ದು. ಇದನ್ನು ಯಾರೋ ಬಳಸ್ಕೊತಿದ್ದಾರೆ ಅನ್ನುವ ಅನುಮಾನ ಇದೆ. ಇದು ಪಡೆಯುತ್ತಿರುವ ಪ್ರಚಾರ ಒಂದು ಇವರಿಬ್ಬರು ರಿವೀಲ್ ಮಾಡಿದ್ದು. ಯಾಕೆಂದರೆ ಇದು ಬಿ ಜೆ ಪಿಯ ಒಂದು ಇಮೇಜಿಗೆ ಧಕ್ಕೆ ತರುತ್ತೆ ಅಂತಾದರೆ ಇಂದ್ರಜಿತ್ ಲಂಕೇಶ್ ಅವರಾಗಲಿ ಪ್ರಶಾಂತ್ ಸಂಬರ್ಗಿ ಅವರು ಇದನ್ನು ಮಾಡ್ತಿರಲಿಲ್ಲ. ಇವರು ಮಾಡ್ತಾರೆ ಅಂತಂದರೆ ಸಂಬರ್ಗಿಯ ಹಿಂದೆ ಯಾರೋ ಇರೋಕ್ಕೆ ಸಾಧ್ಯ ಇದೆ. ಅದು ಮಾಧ್ಯಮಗಳು ಚೆಕ್ ಮಾಡೋಕ್ಕೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು. ನೀವು ತನಿಖೆ ಮಾಡ್ಬೋದಿತ್ತು, ನಾವು ಮಾಡಾಗಿಲ್ಲ. ನಾನು ನೀವು ಇಬ್ಬರೇ ಕೂತ್ಕೊಂಡು ಇಲ್ಲಿ ಚರ್ಚೆ ಮಾಡ್ತೀವಿ, ಡಿಸ್ಕಷನ್. ಅದನ್ನು ಚರ್ಚೆ ಮಾಡಬೇಕು. ಇದ್ರ ಹಿಂದಿರುವವರು ಯಾರು ಯಾಕಂದರೆ ಇವತ್ತೇ ಅವತರಿಸಿದ್ದಲ್ಲ ಕಣ್ರಿ ಪಾರ್ಟಿಗಳದ್ದೆಲ್ಲ. ಪಾರ್ಟಿಗಳು ಪೊಲೀಸರಿಗೂ ಗೊತ್ತು. ಪೊಲೀಸರು ಇವತ್ತು ಎತ್ತಾಕ ಬರ್ತಾರೆ, ಅವಾಗೇನು ಗೊತ್ತಿಲ್ವಾ? ಬೆಂಗಳೂರಲ್ಲಿ ಎಷ್ಟು ಪಾರ್ಟಿಗಳು ನಡೀತವೆ, ಯಾವ ಪಾರ್ಟಿಗಳು ನಡೀತವೆ, ಯಾವ ಪಾರ್ಟಿಗಳಲ್ಲಿ ಮಾದಕ ವಸ್ತುಗಳು. ಇವರಿಗೇನು ಇಂಟೆಲಿಜೆನ್ಸ್ ಇಲ್ವೋ? ಇವರಿಗೆ ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಏನು ಅವರು ಕುತ್ಕೊಂಡು ಕಳಕೆ ತಿಂತಿರ್ತಾರೇನ್ರಿ? ಇದಾರಲ್ವ, ಇಂಟೆಲಿಜೆನ್ಸ್ ವ್ಯವಸ್ಥೆ ಇದೆಯಲ್ವ. ಇಂಟೆಲಿಜೆನ್ಸ್ ವ್ಯವಸ್ಥೆ ಇಂಥದನ್ನು ಸರ್ಕಾರಕ್ಕೆ ತಿಳಿಸ್ದೇ ಇದ್ದರೆ ಆ ಇಂಟೆಲಿಜೆನ್ಸ್ ಇಟ್ಕೊಂಡು ಏನು ಮಾಡ್ತೀರಿ? ಸುಮ್ಮನೆ ರಾಜಕೀಯ ಬೇಹುಗಾರಿಕೆಗೆ ನೀವು ಬಳಸ್ಕೊತೀರಾ? ಬೇಹುಗಾರ ಸಂಸ್ಥೆ ಇದೆ, ಬೇಹುಗಾರ ಸಂಸ್ಥೆ ಪತ್ತೆ ಮಾಡಬೇಕು, ನಿಗಾ ಇಡಬೇಕು. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಾದಕ ವಸ್ತುಗಳು ಬರ್ತವೆ, ಮಾದಕ ವಸ್ತುಗಳ ಪಾರ್ಟಿಗಳು ಎಲ್ಲೆಲ್ಲಿ ನಡೀತವೆ, ಅದು ಯಾರ ಕೆಲಸ? ಬೇಹುಗಾರಿಕೆ ಮಾಹಿತಿ ನಾನು ಬೇಹುಗಾರಿಕೆ ಅಯೋಗ್ಯ ಅಂತನೂ ಅಲ್ಲ, ಬೇಹುಗಾರಿಕೆಗೆ ಮಾಹಿತಿ ಇರುತ್ತೆ. ಅವರು ತಮ್ಮ ಹೈರಪ್ಸಿ ತಿಳಿಸ್ತಾರೆ. ಸೊ ಇಂಥ ವಿಚಾರಗಳು ಮುಖ್ಯಮಂತ್ರಿವರೆಗೆ ಬರುತ್ತವೆ. ಯಾಕೆಂದರೆ ಇಂಟೆಲಿಜೆನ್ಸ್ ಮುಖ್ಯಮಂತ್ರಿ ಕೆಳಗಡೆ ಬರುವಂಥದ್ದು. ಅವನು ಇಂಟೆಲಿಜೆನ್ಸ್ ಡಿ ಜಿ ಬಂದು ಪ್ರತಿದಿನ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡ್ತಾರೆ ಬೆಳಗ್ಗೆ ಬಂದುಬಿಟ್ಟು. ಸೊ ಮುಖ್ಯಮಂತ್ರಿಗೆ ಗೊತ್ತಿಲ್ಲ. ಸೊ ಆದ್ದರಿಂದ ಈಗೆಲ್ಲರಿಗೂ ಗೊತ್ತಿದ್ರೆ ಇದನ್ನು ಯಾಕೆ ಹೊರಗೆ ಹಾಕಲಾಗ್ತಾ ಇದೆ? ನನಗೆ ಅನ್ನಿಸುವ ಹಾಗೆ ಬಿ ಜೆ ಪಿಯ ಒಳಗಡೆ ಇರುವ ಯಡಿಯೂರಪ್ಪ ವಿರೋಧಿಗಳು, ವಿಜೇಂದ್ರ ವಿರೋಧಿಗಳು ಇದನ್ನು ಬಳಸ್ಕೊತಾ ಇದ್ದಾರೆ ಅಂತ ನನಗೆ ಅನುಮಾನ ಇದೆ. ಯಾಕೆಂದರೆ ಸತತವಾಗಿ ಫೋಟೋಗಳು ಏನು ಬರ್ತಾ ಇವೆ, ಅದು ಯಡಿಯೂರಪ್ಪನವ್ರ ಜೊತೆ ಅವಳು ಗಿಣಿ ಇರೋದಿದೆ, ಹಾಗೆಯೇ ವಿಜಯೇಂದ್ರ ಜೊತೆ ಗಿಣಿ ಇರೋದಿದೆ ಅಲ್ವಾ? ಆ ಗಿಣಿ ಇನ್ಯಾರ ಜೊತೆಗೆ ಇರೋದು ಇಲ್ಲ. ಸೊ ಇದನ್ನು ಸಾಮಾಜಿಕ ಜಾಲದಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ಅಂದರೆ ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಇಳಿಸಿ ತಾವು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡು ಅವರು ಯತ್ನ ನಡೆಸ್ತಿದ್ದಾರಾ? ಅನುಮಾನಗಳು ನನಗೆ, ಅದೇ ಜರ್ನಲಿಸ್ಟ್ ಅನುಮಾನಗಳಿದೆ. ಸೊ ಇದನ್ನು ಯಾರು ನಡೆಸ್ತಿದ್ದಾರೆ? ಇದು ಯಡಿಯೂರಪ್ಪನವರನ್ನು ವಿಜೇಂದ್ರನ ಟಾರ್ಗೆಟ್ ಮಾಡೋದಕ್ಕೆ ಬಳಸ್ತಾ ಇರಬಹುದಾ? ಇದು ಈ ಗುಮಾನಿಗಳು ಬರ್ತವೆ. ಯಾಕಂದರೆ ಈ ಬೆಳವಣಿಗೆಗಳನ್ನು ಗಮನಿಸಿದರೆ ಸೊ ಯಾವುದೇ ಒಂದು ಇಂಥ ಪ್ರಕರಣಗಳು ಹೊರಬರೋದಕ್ಕೆ ಒಂದು ಸಂದರ್ಭ ಬೇಕು, ಸಮಯ ಬೇಕು, ಯಾವುದೋ ಕಾರಣ ಹೊರಗೆ ಬರ್ತಾ ಇಲ್ಲ. ಆದರೆ ಇದೆಲ್ಲ ಅನ್ನೋನ್ ಆದದ್ದು, ಗೊತ್ತೇ ಇರಲಿಲ್ಲ. ಇವತ್ತು ಇದಕ್ಕಿದ್ದ ಮಾದಕ ವಸ್ತುಗಳದ್ದು ಗೊತ್ತಾಗಿದೆ, ಇವತ್ತೇ LSD ವಿಚಾರಗಳು ಗೊತ್ತಾಗಿದೆ, ಇವತ್ತೇ ಇನ್ನೊಂದು ಮಾತ್ರ ವಿಚಾರ ಗೊತ್ತಾಗಿದೆ, ಇವತ್ತೇ ಕೂಡ ಏನು ಗಾಂಜಾವನ್ನು ಸಿಗರೇಟ್ ಹೊಡ್ಕೊಂಡು ಸೇರ್ತಾರೆ ಅಂತ ಗೊತ್ತಾಗಿದೆ, ಇವತ್ತೇ ಅದು ರಾಗಿಣಿ ಮನೇಲಿತ್ತು ಅಂತ ಗೊತ್ತಾಗಿದೆ, ಇವತ್ತೇನೆ ಅವಳು ಸಂಜನಾ ಮನೆ ರಾಗಿಣಿ ಯಾರು ಅಂತ ಜಗತ್ತಿನಲ್ಲಿ ಬೀದಿಗೆ ಹೋಗೋರು ಮಾತಾಡ್ತಿದ್ದಾರೆ ಕಣ್ರಿ. ಅವ್ರ ಪಾರ್ಟಿಗಳ ಬಗ್ಗೆ ಮಾತಾಡ್ತಿಲ್ವ, ಬೀದಿಗೆ ಹೋಗೋರು ಮಾತಾಡ್ತಿದ್ರು. ನಿಮ್ಮಂಥವ್ರಿಗೆ ಗೊತ್ತಿತ್ತು, ಆಗಿರೋ ಪೊಲೀಸರಿಗೆ ಗೊತ್ತಿರಲ್ವ? ಗೊತ್ತಿತ್ತು. ಆದರೆ ಅವರು ಈ ರಾಜಕೀಯ ಲಾಭವನ್ನು ಪಡೆದು, ರಾಜಕೀಯ ಸಂಪರ್ಕವನ್ನು ಬೆಳೆಸ್ಕೊಂಡು ಈ ದಂಧೆಯನ್ನು ಬೆಳೆಸ್ತಾ ಇದ್ರು ಅಂತ. ಅದೇ ಅವರಂತೂ ರಾಹುಲ್ ಅಂತೂ ಎಲ್ಲ ಕಡೆ ಓಡಾಡ್ತಿದ್ದ, ಗೊತ್ತಿದೆಯಲ್ಲ ಕೂಡ. ನಾನು ಇನ್ನೊಂದು ಫೋಟೋ ನೋಡಿದೆ, ಅಶೋಕ್ ಜೊತೆಗಿದ್ದೀನಿ ಅವನು. ಸೊ ಅಶೋಕ್ ಕೂಡ ಈಗ ಯಡಿಯೂರಪ್ಪನವ್ರಿಗೆ ಹತ್ರ ಆಗಿದ್ದಾರೆ. ಸೊ ಇದು ಮಾತ್ರ ಹೊರಗಡೆ ಬರ್ತಾ ಇರೋದು ಯಾಕೆ? ಅದ್ರ ಜೊತೆಗೆ ಇನ್ನೊಂದು, ಮುಖ್ಯಮಂತ್ರಿಗಳು ಒಂದು ಸೂಚನೆ ಕೊಟ್ಟಿದ್ದಾರಂತೆ, ಬಹಳ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅಂತ ಹಸ್ತಕ್ಷೇಪ ಮಾಡಿಲ್ಲ ಅಂತ ಹೇಳಿದ್ದಾರಂತೆ. ಹಾಗೆಯೇ
ಸುರೇಶ್ ಕುಮಾರ್ ಹೇಳಿಕೆಯನ್ನು ಇವತ್ತು ನೋಡಿದೆ, ನಾವು ಡ್ರಗ್ ಇದನ್ನು ಬಿಡಲ್ಲ ಅಂತೇಳಿ. ನಿನ್ನೆ ಒಂದು ಹೇಳಿಕೆ ಕೊಟ್ಟು ಅವ್ರು ಕಾಂಟ್ರವರ್ಸಿ ಸಿಕ್ಕಾಗ ಹೈ ಹ್ಯಾಂಡೆಡ್ ಸ್ಕೂಲ್ಗಳಲ್ಲೆಲ್ಲ ಅಂದರೆ ಅವ್ರ ಹೇಳಿಕೆ ತಿಳಿಸಿದ್ರು, ಸ್ಕೂಲ್ಗಳಲ್ಲಿ ಈ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ನಲ್ಲಿ ಡ್ರಗ್ಸನ್ನು ಹಿಂಗೆ ವರ್ಸ್ ಕೊಟ್ಬಿಡ್ತಾರೆ ಅಂತ. ಪಾಪ ಒಳ್ಳೆ ಮನುಷ್ಯ ಸುರೇಶ್ ಕುಮಾರ್, ವರ್ಸ್ ಕೊಟ್ಬಿಡ್ತಾರೆ ಅಂತ. ನಂತರ ಇಲ್ಲ ನಾನು ಹ್ಯಾಂಗೆ ಹೇಳಿಲ್ಲ ಕ್ಯಾಂಪಸ್ನಲ್ಲಿ ಅಂತೇಳಿ ತಿರ್ಸ್ಕೊಂಡ್ರು. ಬಟ್ ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಸ್ಟ್ರಿಕ್ಟಾಗಿ ಮಾಡ್ತೀವಿ. ಸೊ ಇದನ್ನೆಲ್ಲ ಗಮನಿಸಿದರೆ ಇದರ ಹಿಂದೆ ಒಂದು ವ್ಯೂಹ ಇದೆ, ನಿಗೂಢವಾದ ಚಲನೆ ಕಾಣ್ತಾ ಇದೆ, ಯಾರ್ಯಾರದ್ದು ನೆರಳು ಕಾಣ್ತಾ ಇದೆ, ಯಾರ್ಯಾರೋ ಆಟ ಆಡ್ತಿದ್ದಾರೆ. ಮಾದಕ ವಸ್ತುಗಳು ವಿರೋಧಿಗಳು ಪರವಾಗಿರುವವರು ಅನ್ನೋದಕ್ಕಿಂತ ಅದನ್ನು ಮೀರಿದ ಬಿ ಜೆ ಪಿಯ ರಾಜಕಾರಣ ಏನಿದೆ, ಬಿ ಜೆ ಪಿಯ ರಾಜಕಾರಣದ ಒಳಗಡೆ ಇರುವ ವೈಮನಸ್ಸುಗಳೇನಿವೆ, ಒಳಗಿರುವ ಬೇರೆ ಬೇರೆ ಸುಳಿಗಳೇನಿವೆ, ಅದು ವರ್ಕ್ ಮಾಡ್ತಿದ್ದಂಗೆ ಕಾಣುತ್ತೆ ನನಗೆ. ಇಂಥದ್ದೊಂದು ಏನು ಮಾದಕ ದ್ರವ್ಯ ಜಾಲ ಅಂತ ಹೇಳ್ತಿದ್ದೀವಲ್ಲ, ಇದರ ಹಿಂದಿನ ಒಂದು ಕಡೆ ರಾಜಕೀಯ ನೆರಳು ಕಾಣಿಸ್ತಾ ಇರುವಾಗಲೇ ಯಾಕೆ ನಮ್ಮ ಯುವ ಜನರತೆ, ಯುವ ನಟರು ನಟಿಯರು ಅಂದ್ಕೊಳ್ಳುವವರು ಹೀಗೆ ಇದ್ದಕ್ಕಿದ್ದಂಗೆ ಒಂದೋ ಎರಡು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರ್ತಾರೆ, ಇದ್ದಕ್ಕಿದ್ದಂಗೆ ಅವರಿಗೆ ಸೆಲೆಬ್ರಿಟಿ ಪಟ್ಟ ಸಿಗತ್ತೆ, ದುಡ್ಡು ಬಂದುಬಿಡತ್ತೆ, ಯಾಕೆ ಮಾದಕ ವ್ಯಸನಿಗಳಾಗುವ ದಾರಿ ಇವರಿಗೆ ಸಿಕ್ಕಿಬಿಡೋದು? ಅದೊಂದು ಚಟವೋ ಶೋಕಿಯೋ ಏನು? ಕನ್ನಡದಲ್ಲಿ ಒಂದು ಜಾರುವುದು ಅಂತಿದೆ ಓಕೆ ಅಲ್ವಾ, ಜಾರುವುದು ಜಾರಿಸುವುದು ಅಲ್ವಾ. ಸೊ ಅದು ಸರಿಯಾದ್ದು ಅಂತ ನಂಬಲ್ಲ. ನೀವು ನೈತಿಕವಾಗಿ ಜಾರಿದ್ದು ಅಥವಾ ಅವಳು ಜಾರಿದವಳು ಜಾರೆ ಅನ್ನುವ ಶಬ್ದ, ಐ ಡೋಂಟ್ ಬಿಲೀವ್ ದಟ್. ಯಾವುದೋ ಒಂದು ರಿಲೇಷನ್ ಮೂಲಕ ಅವಳು ಅನ್ನೋದಾಗಲಿ, ನಾನು ವೇಶ್ಯ ಅನ್ನೋದಾಗಲಿ, ಇದನ್ನೆಲ್ಲ ನಾನು ಒಪ್ಪಲ್ಲ, ಅದು ಬೇರೆ. ಬಟ್ ಈ ಜನ ಏನು ಮಾಡ್ತಾರೆ ಅಂದರೆ ಇವ್ರನ್ನ ಬಳಸಿಕೊಳ್ಳೋ ಈ ಪಾರ್ಟಿಗಳು ಹೇಗೆ ನಡೀತವೆ, ಯಾರೋ ಡ್ರಗ್ ಪ್ಲೇಟ್ಲರ್ಸು ಇಂಥ ವ್ಯವಸ್ಥೆ ಮಾಡೋರು ಇರ್ತಾರೆ ಅಲ್ವಾ, ಅವರು ಪಾರ್ಟಿಗಳಿಗೆ ದೊಡ್ಡ ದೊಡ್ಡನ್ನ ಆಕರ್ಷಣೆ ಮಾಡುವುದಕ್ಕೆ ಈ ಸಿನಿಮಾ ನಟಿಯರ ಹೆಸರುಗಳೇ ತೇಲ್ಬಿಡ್ತಾರೆ. ಆಯಿತಾ, ಈಗ ನಮ್ಮ ತುಪ್ಪದ ಬೆಡಗಿ, ಇವಾಗ ನನ್ನ ಮಕ್ಕಳು ತಿಪ್ಪದ ಬೆಡಗಿ ಬರ್ತಾಳೆ, ಇನ್ನೊಂದು ಬೆಡಗಿ ಬರ್ತಾಳೆ. ಸಾಧಾರಣ ಇಂಥವ್ರ ಆಕರ್ಷಣೆಯಿಂದ ಅಧಿಕಾರಿ ವರ್ಗದ ಹೈಯರ್ ಅಪ್ಸ್ಗಳು, ರಾಜಕಾರಣಿಗಳು ಅವರ ಮಕ್ಕಳು ಬರೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಈ ಹೈಯರ್ ಅಪ್ಸ್, ಈ ಸೊಸೈಟಿಯ ಮೇಲ್ಗಡೆ ಇರುವ ಜನ ಇದ್ದಾರಲ್ವ, ಮೇಲ್ಪದರದ ಜನ, ಅವರಿಗೆ ಒಂದು ವೀಕೆಂಡ್ ರಿಲ್ಯಾಕ್ಸ್ ಬೇಕು ಅಂತ ಅನ್ಸುತ್ತೆ. ಎಲ್ಲರಿಗೂ ಅನಿಸುತ್ತೆ, ಇಲ್ಲ ಅಂತ. ಬಟ್ ನಮ್ಮ ರಿಲ್ಯಾಕ್ಸನ್ನು ನೀವು ಯಾವುದ್ರಲ್ಲಿ ಕಂಡ್ಕೋತೀರಿ ಅನ್ನೋದ್ರ ಮೇಲೆ ಮುಖ್ಯವಾದ. ನಾವಂದರೆ ಮ್ಯೂಸಿಕ್ ಕೇಳಿಯೋ, ಯಕ್ಷಗಾನ ಕೇಳಿಯೋ, ನಾಟಕ ನೋಡಿಯೋ, ಒಂದು ಸಿನಿಮಾ ನೋಡಿಯೋ ಸಂತೋಷಪಟ್ಟರು, ಅದು ನಮಗೆ ರಿಲ್ಯಾಕ್ಸ್ ವಿಧಾನ. ನೀವು ಕೂತ್ಕೊಂಡು ಒಂದು ಕವನ ಬರೆದು ಏನೋ ಒಂದು ಪುಸ್ತಕವನ್ನು ಓದಿ ರಿಲ್ಯಾಕ್ಸ್ ಆಗ್ಬಿಡ್ತೀರಿ ಅಲ್ವಾ. ನಾನು ಎಲ್ಲೋ ಒಂದು ಪುಸ್ತಕವನ್ನು ಓದಿ ರಿಲ್ಯಾಕ್ಸ್ ಆಗ. ಇವರಿಗೆ ಆ ಸಂಸ್ಕೃತಿ ಇರಲ್ಲ. ಇವರಿಗೆ ರಿಲ್ಯಾಕ್ಸ್ ಆಗೋದು ಅಂದರೆ ಹೋಗೋದು, ಕುಣಿಯೋದು, ಇವ್ರ ಮಧ್ಯೆ ಇರೋದು. ಇಂಥ ಪಾರ್ಟಿ ಆರ್ಗನೈಸ್ ಯಾವಾಗ ಮಾಡ್ತಾರೆ, ಇವರು ಹೋಗ್ಬಿಟ್ಟು ಆ ಪಾರ್ಟಿ ಫಸ್ಟ್ ಹೋಗ್ತಾರೆ. ಫಸ್ಟ್ ಅವರು ಹೋದಾಗಲೇ ಗೊತ್ತಿದ್ದಾಗ ಅವರಿಗೆ ಈ ಅಮಲು ಪದಾರ್ಥವನ್ನು ಬಳಸಲಾಗುತ್ತೆ. ಫಸ್ಟು ನೀವು ಅದು ಹೇಗೆ ಅಂದರೆ ನೀವು ಒಂದು ಕೊಟ್ಟಾಗ ಅದು ಮತ್ತೆ ಬೇಕು ಅಂತ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಅಮಲು ಪದಾರ್ಥವನ್ನು ಸ್ವೀಕರಿಸ್ತಾರೆ, ಟ್ಯಾಬ್ಲೆಟ್ಸನ್ನು ಇದು ಮಾಡಿಬಿಡ್ತಾರೆ, ಕನ್ಸ್ಯೂಮ್ ಮಾಡಿಬಿಡ್ತಾರೆ. ತಕ್ಷಣ ಬೇಕು ಅನ್ನೋಕ್ಕೆ ಶುರುವಾಗುತ್ತೆ. ಬೇಕು ಅಂತ ಶುರುವಾದ ತಕ್ಷಣ ಇನ್ನೊಂದು ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಇನ್ನೊಂದು ತಗೋತಾರೆ. ನಂತರ ಅದರ ತುಡುತ, ಯಾಕೆಂದರೆ ಅದು ಚಟವಾಗುವ ಬಗೆ ಹಾಗೆ, ಅವರು ಇವರು ಬಲೆಗೆ ಬಿದ್ದರು ಅಂತ. ಆವಾಗ ದುಡ್ಡಿನ ವ್ಯವಹಾರ ಪ್ರಾರಂಭ ಆಗುತ್ತೆ. ಸಮಾಜದ ಮೇಲ್ವರ್ಗದ ಜನ, ದುಡ್ಡಿರುವವರು, ಶ್ರೀಮಂತರು ಏನಿರ್ತಾರೆ, ಅವರು ದುಡ್ಡನ್ನು ವೇಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಡೆ ಈ ದಂಧೆಗೆ ಏನಿದೆ, ಈ ದಂಧೆ ಮುಂದುವರಿಯುತ್ತೆ, ಹಣ ಹರಿಯೋಕ್ಕೆ ಶುರುವಾಗುತ್ತೆ. ಸೊ ಇದು ಬೇರೆ ಬೇರೆ ಹಂತವನ್ನು ಪಡಿತಾ ಹೋಗುತ್ತೆ. ಈ ಇಂಥ ನಟಿಗಳು ಯಾರಿರ್ತಾರೆ, ಸೊ ಅವ್ರದ್ದು ಇನ್ಯಾವುದೋ ಮಹಾನ್ ರಾಜಕಾರಣಿ ಜೊತೆ ಬೇರೆ ಬೇರೆ ರೀತಿಯ ಸಂಪರ್ಕ ಸಂಬಂಧಗಳು ಬೆಳೆದು ಹೋಗ್ಬಿಡ್ತವೆ. ದುಡ್ಡು ಹರಿಯೋಕ್ಕೆ ಶುರುವಾಗುತ್ತೆ. ಇಲ್ಲೆಲ್ಲೋ ಇವ್ರ ಲೈಫ್ ಸೆಟ್ಲ್ ಆದಂಗೂ ಆಯಿತು, ದುಡ್ಡು ಬಂತು, ಇನ್ನೊಂದು ಬಂತು. ಇವನು ಮಧ್ಯೆ ಇರುವವನಿರ್ತಾರೆ ಪೆಡ್ಲರ್ಸ್ಗಳು, ಯಾರು ರಾಹುಲ್ ಅಂತಾರೋ, ರವಿಶಂಕರ್ ಅಂತಾರೋ. ಸೊ ಇಂಥ ಜನಗಳೇನಿದ್ದಾರೆ ಅವರು ದುಡ್ಡು ಹರಿಯೋಕ್ಕೆ ಶುರುವಾಗುತ್ತೆ. ಇವರು ಚಟದ ದಾಸರಾಗ್ತಾರೆ. ಪ್ರತಿ ವಾರ ಇದಕ್ಕೆ ಕಾಯ್ತಿರ್ತಾರೆ. ಅದು ದೇಶದ ಫಸ್ಟ್ ಬೆಂಗಳೂರಲ್ಲಿ ನಡೀತಾ ಅಂತ ಇಟ್ಕೊಳ್ಳಿ. ನಂತರ ಬೆಂಗಳೂರಿನ ಬೇರೆ ಇಂಡಿಯಾದ ಬೇರೆ ನಗರಗಳಿಗೆ ಶಿಫ್ಟ್ ಆಗುತ್ತೆ, ಬಾಂಬೆಗೋ ಇನ್ನು. ನಂತರ ವಿದೇಶಗಳಿಗೆ ಕರ್ಕೊಂಡು ಹೋಗಿ ಶುರು ಮಾಡ್ತಾರೆ. ಇವ್ರು ಹೇಳಿದಾಗೇ ಕ್ಯಾಸಿನೋಗಳು ಮೇಜರಾಗಿ ಶ್ರೀಲಂಕಾದ ಕ್ಯಾಸಿನೋಗಳ ಜೊತೆ ಅವರು ಸಂಪರ್ಕ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಅಲ್ಲಿಂದ ಇನ್ವಿಟೇಷನ್ ಬರುತ್ತೆ. ಕ್ಯಾಸಿನೋ ಫಸ್ಟ್ ಇನ್ವಿಟೇಷನ್ ಅವರಿಂದ ಕೊಡ್ತಾರೆ ಇವರಿಗೂ, ಮತ್ತು ಆ ಕ್ಯಾಸಿನೋಗಳಿಗೆ ಸಂಪರ್ಕ. ಸೊ ಆವಾಗ ಇಲ್ಲಿಂದ ವಿದೇಶಗಳಿಗೆ ಹೋಗಿ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಡ್ರಗ್ಸ್ ಸೇವನೆ, ಮಜಾ ಉಡಾಯಿಸೋದು, ಬದಲಾವಣೆಗಳು,
ಎಲ್ಲ ರೀತಿಯ ಗಂಡಸು ನಿಮ್ಮ ಸ್ನೇಹಿತರ ಬದಲಾವಣೆಗಳು, ನಿಮ್ಮ ಬೆಡ್ಮೇಟ್ಸ್ ಬದಲಾವಣೆಗಳು, ಹೊಸ ಅನುಭವ ತೆರೆಕೊಳ್ತಾ ಸಂಪೂರ್ಣವಾಗಿ ಅದರಲ್ಲಿ ಮುಳುಗೋಗ್ಬಿಡ್ತಾರೆ. ನಂತರ ಅದರಿಂದ ಹೊರಗಡೆ ಬರೋದು ಅಷ್ಟು ಸುಲಭವಾದ್ದಲ್ಲ. ಮೊದಲು ಏನು ಕ್ರಿಕೆಟ್ ಜೊತೆ ಕೇಳಿ ಬರ್ತಿದ್ದ ಇಂಥ ವ್ಯವಹಾರಗಳೆಲ್ಲ ಈಗ ಚಿತ್ರರಂಗಗಳಲ್ಲೂ, ಇದು ತೆಲುಗು ಚಿತ್ರರಂಗದಲ್ಲೂ ಸುದ್ದಿಯಾಗಿತ್ತು, ಬಾಲಿವುಡ್ನಲ್ಲೂ ಇದೆ, ಕನ್ನಡಕ್ಕೂ ಈಗ ಅಂಟಿಕೊಂಡಿದೆ. ಅಂದ್ರೆ ಒಂದಿಬ್ಬರೇ ಆದ್ರೂ ಇಡೀ ಚಿತ್ರರಂಗದ ಹೆಸರು ಹೇಳ್ಕೊಂಡು ಏನು ಮಾಧ್ಯಮಗಳು ಮಾತಾಡುವ ಸ್ಥಿತಿ ಇವತ್ತು ತಲೆದೋರಿದೆ. ಇಲ್ಲಿ ಮತ್ತೆ ನೈತಿಕತೆಯ ಮಾತಾಡುವವರಿಗೆ ಚಿಯರ್ ಗರ್ಲ್ ತರದವರು ಇವೆಂಟ್ಗಳಿಗೆ ಬೇಕಾಗತ್ತೆ ಅಂಥದ್ದನ್ನು ಹೇಳ್ತಾರೆ. ಅಂದ್ರೆ ನೈತಿಕತೆಯ ಭಾಷೆ ಅಥವಾ ವ್ಯಾಖ್ಯಾನ ಯಾವುದು ಇವರ ಲೆಕ್ಕದಲ್ಲಿ? ಒಂದು ನೈತಿಕತೆ ಅನ್ನೋದು ಒಂದು ಕಾಲಕ್ಕೆ ಬದಲಾಗ್ತಾ. ಒಂದು ನೈತಿಕತೆ ಅನ್ನೋದು ಎಲ್ಲ ಕಾಲಘಟ್ಟದಲ್ಲಿಯೂ ಕೂಡ ನೈತಿಕತೆ ಅನ್ನೋದು ಒಂದೇ ಆಗಿರಲ್ಲ. ವೇದ ಕಾಲದ ನೈತಿಕತೆ ಬೇರೆ, ರಾಮಾಯಣ ಕಾಲದ ನೈತಿಕತೆ ಬೇರೆ, ಮಹಾಭಾರತ ಕಾಲದ ನೈತಿಕತೆ ಬೇರೆ, ಸ್ವಾತಂತ್ರ್ಯ ಪೂರ್ವ ಭಾರತದ ನೈತಿಕತೆ ಬೇರೆ, ಸ್ವಾತಂತ್ರ್ಯ ನಂತರದ ಭಾರತದ ನೈತಿಕತೆ ಬೇರೆ. ಆದರೆ ಇದೆಲ್ಲ ನಡುವೆ ನೈತಿಕತೆ ಅಂದರೆ ಏನು? ನಾವು ನೈತಿಕತೆಯ ಪ್ರಶ್ನೆಯನ್ನು ಹೇಗೆ ನೋಡಬೇಕು? ಇದು ನೀತಿ ಅಲ್ಲ. ನೈತಿಕತೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಭಾಳ ಮುಖ್ಯವಾದಲ್ವ. ಇಡೀ ಒಂದು ಸಮಾಜ ಅನ್ನೋದು ಸ್ಟ್ರಕ್ಚರ್ ಇರುತ್ತೆ, ಅಲ್ಲೊಂದು ಕುಟುಂಬ ಇರುತ್ತೆ. ನಾವೆಲ್ಲ ಇಡೀ ಸಮಾಜದ ಅತಿ ಸಣ್ಣ ಘಟಕವಾಗಿದ್ದೀವಿ. ನಮಗಿಂದ ಕುಟುಂಬದಿಂದ ಸಮಾಜ ನಿರ್ಮಾಣ ಆಗುತ್ತೆ. ಇಲ್ಲಿ ಹೇಗೆ ಬದುಕಬೇಕು? ಭಾಳ ಸರಳವಾಗಿ, ಒಂದು, ನಮ್ಮ ನಡವಳಿಕೆ ಕೆಲವು ಸಾಮಾಜಿಕ ನೀತಿ ನಿಯಮಗಳನ್ನು ಮೀರಬಾರದು ಅನ್ನೋದು ಸರಳವಾದ್ದು. ಎರಡನೇದಾಗಿ, ಈ ದೇಶದ ಕಾನೂನನ್ನು ನಾನು ಉಲ್ಲಂಘಿಸಿಕೊಡುದು ಅಲ್ವಾ. ಅದ್ರ ಜೊತೆಗೆ ನನ್ನ ಚಟುವಟಿಕೆಗಳು, ನನ್ನ ಆರೋಗ್ಯವನ್ನೇ ನಾಶಪಡಿಸಬಾರ್ದು, ಅದು ನಿಷಿದ್ಧವಾದ್ದು. ಸೊ ಮಾದಕ ದ್ರವ್ಯ ಅನ್ನೋದು ಕಾನೂನು ವಿರುದ್ಧವಾದದ್ದು ಇದಾಗುವಂಥದ್ದು ಅಲ್ವಾ. ಮಾದಕ ದ್ರವ್ಯ ಸೇವನೆ ಈ ದೇಶದ ಕಾನೂನಿಗೆ ವಿರುದ್ಧವಾದ, ಅದಕ್ಕೆ ನಡ್ಕೋಬೇಕು, ಅದರಿಂದ ಸೇವಿಸಬಾರ್ದು ಅನ್ನೋದು. ಎರಡನೇದು, ಮನುಷ್ಯ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಗಂಡು ಹೆಣ್ಣಿನ ಸಂಬಂಧ ಏನಿದೆ ಅದು ಭಾಳ ಸೂಕ್ಷ್ಮ ಅಂತ. ಆ ಗಂಡು ಹೆಣ್ಣಿನ ಸಂಬಂಧ ಅಲ್ಲಿ ಪ್ರೀತಿ ಅನ್ನೋದು ಇಟ್ ಹ್ಯಾಪನ್ಸ್ ಅನಿಸ್ತಾರೆ, ಘಟಿಸಬೇಕು. ಆದರೆ ಇವರು ದೈಹಿಕ ವ್ಯಾಪಾರವನ್ನು, ದೈಹಿಕ ಬೈಕೆ, ನಮಗೆಲ್ಲ ದೇಹದ ಒಂದು ಬೈಕೆ ಇರ್ತವೆ. ಆ ಬೈಕೆ ಅಂದರೆ ಹಸಿವಿನ ಹಾಗೆ, ಸೆಕ್ಸ್ ಅನ್ನೋದು ಹಸಿವಿನ ಹಾಗೆ. ಸೊ ನಾವು ಒಂದು ಸೆಕ್ಸನ್ನು ನೀವು ಹೋಟೆಲಿಗೆ ಹೋಗಿ ಊಟ ಮಾಡಿದಾಗ, ದಿನ ಒಂದು ಹೋಟ್ಲಿಗೆ ಹೋಗ್ಬಿಟ್ರೆ ಆ ಸಂಬಂಧದ ಸೂಕ್ಷ್ಮತೆ ನಾಶ ಆಗೋಗ್ಬಿಡುತ್ತೆ. ನೀವು ಡ್ರಗ್ ಧರಿಸೋದು, ಸೆಕ್ಸ್ ಆ್ಯಕ್ಟಿವಿಟೀಸ್ ನಿರತರಾಗೋದೇನಿದೆಯಲ್ಲ, ಅದು ಸೆಕ್ಸ್ನ ಸೌಂದರ್ಯವನ್ನು ನಾಶಪಡಿಸುತ್ತೆ. ಸೆಕ್ಸ್ ಎಂಬ ಅದ್ಭುತ ಏನಿದೆ ಅದೊಂದು ವ್ಯಾಪಾರದ ವಸ್ತು ಆಗುತ್ತೆ. ಆ ದೃಷ್ಟಿಯಿಂದ ಅದು ಸರಿಯಾದದ್ದಲ್ಲ. ನಾನು ಈ ಬಹು ಸಂಪರ್ಕಗಳೇನಿವೆ, ಸಂಬಂಧಗಳೇನಿವೆ, ಅದನ್ನು ನಾನು ವಿರೋಧಿಸುವುದು ಆ ಕಾರಣಕ್ಕಾಗಿ. ಅದು ಆ ಗಂಡು ಹೆಣ್ಣಿನ ಸಂಬಂಧ, ಒಂದು ದೇಹ ಒಂದು ಮನಸ್ಸು ಸೇರೋದು ಈ ಅದ್ಭುತ ಇದೆಯಲ್ಲ, ಅದನ್ನು ಬೀದಿಯ ವ್ಯಾಪಾರವನ್ನಾಗಿ ಮಾಡೋವಂಥದ್ದು. ಡ್ಯಾನ್ಸ್ ಕುಣಿತ ಅನ್ನೋದು ಇದೆಯಲ್ಲ, ಅದೊಂದು ಸಂವೇದನೆ. ಅದು ಇತ್ತೀಚಿನ ವರ್ಷಗಳಲ್ಲಿ ನಾಶ ಆಗ್ತಾ ಇರೋದು. ನಾವು ನೃತ್ಯಗಳು ನೋಡಿ ಸಂತೋಷ ಪಡ್ತೀವಿ, ಭರತನಾಟ್ಯಂ, ಕೂಚಿಪುಡಿ ಅಂಥ ದೃಶ್ಯಗಳು, ಅದು ಭಾವಾಭಿವ್ಯಕ್ತಿಯ ಮಾರ್ಗಗಳು. ಬದುಕಿನ ಎಲ್ಲ ಭಾವಗಳಿರುವಾಗ ಅದು ಭಾವಗಳಿರಬೇಕು. ಆದರೆ ಇವತ್ತಿನ ಈ ಪಾರ್ಟಿ ಡ್ಯಾನ್ಸ್ಗಳೇನಿವೆ ಅಲ್ಲ, ಅದು ಕೇವಲ ಅಗ್ರೆಸಿವ್ನೆಸ್ ಇದೆ, ದಾಳಿ ಇದೆ, ಸೆಕ್ಸುವಲ್ ಸಿಂಬಾಲ್ಗಳಿವೆ. ಅದೆಲ್ಲ ಸೆಕ್ಸುವಲ್ ಆ್ಯಕ್ಟಿವಿಟೀಸಿಗೆ ಪ್ರಚೋದಿಸುವುದು ಬಿಟ್ಬಿಟ್ರೆ, ಅದನ್ನು ಮೀರಿದ ಒಂದು ಭಾವ ಪ್ರಪಂಚವನ್ನು ನಮ್ಮ ಇದೇನು ನಿರ್ಮಿಸ್ತವೆ, ಭರತನಾಟ್ಯ ಅಂತ, ಕೂಚಿಪುಡಿ ಅಂತದ್ದು ನಿರ್ಮಿಸ್ತವಲ್ವ, ಆ ಸೌಂದರ್ಯವನ್ನು ಆಸ್ವಾದಿಸುವ, ಗೌರವಿಸುವ, ಪ್ರೀತಿಸುವ ಒಂದು ಮನಸ್ಥಿತಿಯನ್ನು ಇದನ್ನು ನಿರ್ಮಿಸಲ್ಲ. ಅದ್ಭುತವಾದ ಒಂದು ಹೆಣ್ಣಿನ ಸೌಂದರ್ಯವನ್ನು ನಾವು ನೋಡೋದಕ್ಕೆ ಅದು 3 ರೀತಿ ವಿಧಾನಗಳಿರ್ತವೆ. ಒಂದು ಸೌಂದರ್ಯವನ್ನು ನೋಡಿ ನಾವು ಆರಾಧಿಸುವುದು ಬೇರೆ, ಪೂಜಿಸುವುದು ಬೇರೆ, ಕಣ್ಣು ತುಂಬಿಕೊಳ್ಳೋದು ಬೇರೆ, ಸಂತೋಷ ಪಡೋದು ಬೇರೆ. ಆದರೆ ಅಲ್ಲಿ ಕಾಮವಾಂಛೆ ಜಾಗೃತವಾಗಿದ್ದರೆ, ಅದೊಂದು ಕಾಮವನ್ನು ನಾನು ನಿರಾಕರಿಸಲಾರೆ, ಅದೊಂದೇ ಮುಖ್ಯವಾಗಿದ್ದರೆ, ಅದೇ ಕಾಮದ ಹುಡುಕಾಟ ಮಾತ್ರ ಆಗಿದ್ದರೆ, ಉಳಿದೆಲ್ಲ ಭಾವ ಸ್ಪಂದನಗಳು ನಾಶವಾಗ್ತವೆ. ಸೊ ಇವರ ಆ್ಯಕ್ಟಿವಿಟೀಸ್ ಏನಿದೆ ಇದು ಕೇವಲ ಈ ರೀತಿಗೆ ಸೀಮಿತವಾಗಿದೆ. ಅದೊಂದು ರೀತಿಯ ವಿಚಿತ್ರವಾದ ಹಸಿವು ಅವರು, ಆ ಹಸಿವಿನ ಅಪಾಯ ಅಂತ ನನಗನ್ಸುತ್ತೆ.
ಈ ಸಮಾಜದ ಎಲ್ಲ ಮಗ್ಗುಲುಗಳಿಗೂ ಮಾದಕತೆ ಅಂಟುಕೊಂಡಿರುವ ಈ ಹೊತ್ತಲ್ಲಿ, ಮಾದಕತೆ ಕಮರ್ಷಿಯಲ್ ಆಗಿರುವ ಹೊತ್ತಲ್ಲಿ ಮತ್ತು ಮಾದಕತೆ ಕಾನೂನನ್ನು ಮೀರ್ತಾ ಇರುವ ಹೊತ್ತಲ್ಲಿ ನಾವು ಮತ್ತೊಮ್ಮೆ ತುಂಬ ಎಚ್ಚರದಿಂದ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ಪ್ರಿಯ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನೂ ಮಾತನಾಡಬೇಕಿತ್ತು ಅಂತ ಅನಿಸುತ್ತೆ ಮಾತನಾಡ್ತಾ ಹೋದಾಗ. ಬಟ್ ದುಃಖ ಆಗುತ್ತೆ, ಬೇಸರ ಆಗುತ್ತೆ. ಸಜ್ಜನ ಕಣ್ಣೀರು ಹಾಕ್ತಿದ್ದಾಳೆ, ಅವ್ರು ಕೂಗ್ತಿದ್ದಾಳೆ. ಆದರೆ ಇದಕ್ಕೆ ಬೇರೆಯವರು ಯಾರೂ ಜವಾಬ್ದಾರರಲ್ಲ, ಅವರೇ ಜವಾಬ್ದಾರರು. ಸಂಜನಾ ಅವಳ ಕಣ್ಣೀರನ್ನು ಬೇರೆಯವರು ಒರೆಸ್ಬೇಕಾದ ಅಗತ್ಯ ಇಲ್ಲ. ಅವಳ ಕಣ್ಣೂರಿಗೆ ಅವಳೇ ಜವಾಬ್ದಾರಿ. ಹಾಗೆಯೇ ರಾಗಿಣಿ ಇವತ್ತಿನ ಸ್ಥಿತಿ ಇದೆಯಲ್ಲ, ಅದಕ್ಕೂ ಅವರೇ ಜವಾಬ್ದಾರಿ. ಇದು ಬೇರೆಯವರಿಗೆ ಒಂದು ದಾರಿದೀಪ ಆಗಲಿ ಅಂತ ಆಶಿಸ್ತಾ ಇವತ್ತು ಚರ್ಚೆ ಮುಗಿಸ್ತೇವೆ. ಇಲ್ಲೊಂದು ಚರ್ಚೆಗೆ ನಾನು ಮತ್ತೆ ಕೊಟ್ಬಿಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.